ಅರ್ಕಲಗೂಡು ತಾಲೂಕಿನ ಪ್ರಸಿದ್ಧ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದ 65ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ನವೆಂಬರ್ 12ರಿಂದ 17ರವರೆಗೆ ಆಯೋಜಿಸಲಾಗಿದೆ ಎಂದು ಕಣಿವೆ ಬಸವೇಶ್ವರ ಸೇವಾ ಸಮಿತಿಯ ಸದಸ್ಯ ತೇಜೂರು ಲೋಕೇಶ್ ತಿಳಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಅವರು ನವೆಂಬರ್ 14ರ ಶುಕ್ರವಾರ ಪಟ್ಟಣದಲ್ಲಿ ಜಾನುವಾರುಗಳ ಮೆರವಣಿಗೆ, ನವೆಂಬರ್ 15 ಮತ್ತು 17ರವರೆಗೆ ಹಣ್ಣುಕಾಯಿ ಸಮರ್ಪಣೆ, ರುದ್ರಾಭಿಷೇಕ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಲಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ಪ್ರಾರಂಭವಾಗಿದ್ದು ಜಾನುವಾರುಗಳ ಮಾರಾಟ ಮತ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಜಾತ್ರೆಗೆ ಬರುವ ಜಾನುವಾರುಗಳಿಗೆ ಸ್ಥಳ, ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಮಾಡಲಾಗಿದ್ದು ಈ ಬಾರಿ ಸುಮಾರು 75,000ದಿಂದ 2,50,000 ಬೆಲೆ ಬಾಳುವ ಹೋರಿಗಳು ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಅದನ್ನ ಬೆಣ್ಣೆ ತಂದು ಇಲ್ಲಿ ಗಿಣ್ಣವನ್ನಿಟ್ಟು ಅದಕ್ಕೆ ವಾಡಿಕೆ ತರ ಮಾಡ್ಕೊಂಡು ಅದನ್ನ ತಗೊಂಡೋಗಿ ಹಸುಗಳಿಗೆ ಹಾಕಿದ್ರೆ ಯಾವುದೇ ರೀತಿ ರೋಗ ರುಜಿನಗಳು ಬರಲ್ಲ ಅಂದ್ಕೊಂಡು ಹಿಂದಿನಿಂದ ವಾಡಿಕೆ ಬಂದಿದೆ. ಅದೇ ರೀತಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತಿದ್ದು ಪ್ರತಿ ವರ್ಷವೂ ಪ್ರತಿ ಸೋಮವಾರದಂದು ಕಡೆ ಕಾರ್ತಿಕದ ದಿನ ದನಗಳು ಕಟ್ತಿದ್ದು. ಆದರೆ ಈ ವರ್ಷ ಪ್ರಥಮ ಬಾರಿಗೆ ದನಗಳ ವ್ಯಾಪಾರ ಮತ್ತು ಪ್ರದರ್ಶನವನ್ನು ಇಟ್ಕೊಂಡಿದ್ದೀವಿ. 1 ವಾರಗಳ ವ್ಯಾಪಾರ ಮತ್ತು ಪ್ರದರ್ಶನ ಇರುವುದರಿಂದ ಸುತ್ತಮುತ್ತಲಿನ ಊರುಗಳಿಂದ ಸುಮಾರು 2 ಲಕ್ಷದಿಂದ 3 ಲಕ್ಷದವರೆಗೆ ಬೆಲೆ ಬಾಳುವಂತಹ ರಾಸುಗಳು ಬರುತ್ತಿದ್ದು, ಅದಕ್ಕಿಂತ ಸುಮಾರು 200 ಕಿಲೋಮೀಟರ್ ದೂರದಿಂದ ಬರುತ್ತಿರುವಂತಹ ಸಂಭವದಿಂದ ಎಲ್ಲ ಊರಿನ ರಾಸುಗಳನ್ನು ಕರೆತಂದು ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಪಾಲ್ಗೊಂಡು ಹಾಗೂ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿ ಶ್ರೀ ಕಣಿವೆ ಬಸವೇಶ್ವರ ಸೇವಾ ಸಮಿತಿ ಅಂತ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಇಲ್ಲಿ ಬರತಕ್ಕಂಥ ರೈತಾಪಿ ವರ್ಗದವರಿಗೆ ಇಲ್ಲಿ ಅನ್ನದಾಸೋಹ, ಸಾಂಸ್ಕೃತಿಕ ಕಾರ್ಯಕ್ರಮ, ಇಲ್ಲಿ ಸೇರುವಂತಹ ದನಕರು. ಈ ಸಂದರ್ಭದಲ್ಲಿ ಕತ್ತಿ ಮಲ್ಲಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಈರಣ್ಣ, ರಾಜೇಗೌಡ, ತೇಜೂರು ಕೊಪ್ಲು, ಕಿರಣ್ ಹುಲಿಕಲ್ಲು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಉಸ್ತುವಾರಿ